ಹಾಯ್ ಫ್ರೆಂಡ್ಸ್, ನೋಡಿ. ಇದು ಅಮೃತ ಬಳ್ಳಿ ಮತ್ತು ಇದು ಶುಗರ್ ಎಲೆ. ಶುಗರ್ ಎಲೆ ತಿನ್ನೋದ್ರಿಂದ ಶುಗರ್ ಕಡಿಮೆ ಆಗುತ್ತಂತೆ. ಈ ಗಿಡದ ಹೆಸರೇನೆ ಶುಗರ್ ಎಲೆ ಅಂತಾರೆ. ಆ, ನೋಡಿ, ಇದು ಪಾರ್ಕಲ್ಲಿದೆ ನಮ್ಮೂರಲ್ಲಿ. ನಾವು ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲಿತ್ತು. ಅದು ಹಂಗಾಗಿ ಕಿತ್ಕೊಂಡೆ. ನೋಡಿ, ಗಿಡ ಬಂದು ನೋಡಿ ಈ ರೀತಿ ಇರುತ್ತೆ. ಈಗೆಲ್ಲ ಒಂದು ಸ್ವಲ್ಪ ಚಳಿಗಾಲಕ್ಕೆ ಸ್ವಲ್ಪ ಎಲ್ಲ ಈ ಥರ ಆಗಿದೆ. ನೋಡಿ, ಈ ಥರ ಇರುತ್ತೆ ಎಲೆಗಳು. ಪ್ರತಿದಿನ ಬೆಳಗ್ಗೆ ಒಂದು ಎಲೆ ತಿಂದರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತಂತೆ. ಅದಕ್ಕೆ ನಾನು ಅಮೃತ ಬಳ್ಳಿ ಮತ್ತು ಒಂದು ಶುಗರ್ ಎಲೆನ ತಿಂತಾಯಿದ್ದೀನಿ. ನನಗೇನು ಶುಗರ್ ಇಲ್ಲ, ಆದರೆ ತಿನ್ನೋದು ಒಳ್ಳೆಯದೇ ಅಲ್ವಾ ಎಲೆ. ಹಾಗಾಗಿ ಶುಗರ್ ಎಲೆನೂ ಮತ್ತು ಒಂದು ಅಮೃತ ಬಳ್ಳಿನ ಪ್ರತಿದಿನ ಒಂದೊಂದು ಎಲೆ ತಿಂತೀವಿ. ಬರೀ ಅಮೃತ ಬಳ್ಳಿ ತಿನ್ನೋಕೆ ಹೋದರೆ ಅಮೃತ ಬಳ್ಳಿದ ಎಲೆ ತುಂಬ ಕಸರೆ. ಅದಕ್ಕೆ ನಾನು ಶುಗರ್ ಎಲೆ ಸ್ವಲ್ಪ ಹುಳಿ ಹುಳಿ ಥರ ಇರುತ್ತೆ, ಅದಕ್ಕೆ ಎರಡನ್ನೂ ಸೇರಿ ತಿಂತೀವಿ. ನೋಡಿ, ಇವತ್ತು ಈ ಡಿಸೈನ್ ರಾತ್ರಿನೇ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಅದು ಕೂಡ ಆಗಿದೆ, ಅದು ಕೂಡ ತೋರಿಸ್ತೀನಿ. ನೋಡಿ, ಈ ಡಿಸೈನ್ ಬಂದು ಈ ಥರ ಬರುತ್ತೆ. ಇದು ಬೋಟ್ ನೆಕ್ ಡಿಸೈನು. ಇದು ಸ್ಟಿಚಿಂಗ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಒಂದು ಡಿಸೈನ್ ಕಂಪ್ಲೀಟ್ ಆಯಿತು. ಅದು ತೋರಿಸ್ತೀನಿ ಬನ್ನಿ. ಇದು ಮೊನ್ನೆ ಎಂಬ್ರಾಯ್ಡರಿ ಡಿಸೈನ್ದೊಂದು ವೀಡಿಯೋ ಮಾಡಿದ್ನಲ್ವ, ಬರೀ ಡಿಸೈನ್ ತೋರಿಸಿದ್ದು. ಅದರಲ್ಲಿ ಈ ಡಿಸೈನ್ ಮಾಡಿದ್ದೀನಿ. ಈಗ ಬರೀ ಗೋಲ್ಡ್ ಕಲರು ಸ್ಯಾರಿ ಬಂದು ರಾಮ ಗ್ರೀನ್ ಇದೆ. ಬ್ಲೌಸ್ ಕೂಡ ರಾಮ ಗ್ರೀನ್ ಇದೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಅದಕ್ಕೆ ನಾನು ಬರೀ ಗೋಲ್ಡಲ್ಲೇ ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ. ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿದೆ. ಇದು ಬೋಟ್ ನೆಕ್ ಡಿಸೈನು. ಫ್ರಂಟ್ ಬಂದು ಈ ಥರ ಬರುತ್ತೆ. ಇನ್ನು ಸ್ಲೀವ್ದು ಹಾಕಬೇಕು, ಸ್ಲೀವ್ದು ಹಾಕಿಲ್ಲ. ಇದು ಪೀಸ್ ಕಡಿಮೆ ಇದೆಯಲ್ವಾ, ಈ ಫ್ರೇಮ್ಗೆ ಸೆಟ್ ಆಗೋಲ್ಲ. ಹಾಗಾಗಿ ಇದಕ್ಕೊಂದು ಪೀಸ್ನ ಜಾಯಿನ್ ಮಾಡ್ಕೊಂಬರ್ಬೇಕು. ಅದಕ್ಕೆ ಫ್ರಂಟು ಬ್ಯಾಕು ಆಗಿದೆಯಲ್ವಾ, ಈಗ ಸ್ಲೀವ್ ಇದಕ್ಕೆ ಒಂದು ಪೀಸ್ನ ಜಾಯಿನ್ ಮಾಡ್ಕೊಬಂದು ಆಮೇಲೆ ನಾನು ಸ್ಲೀವ್ನ ಹಾಕ್ತೀನಿ. ಹಾಗೆ ಇನ್ನೂ ಒಂದಿದೆ. ಇದು ಸ್ಯಾರಿ ಬಂದು ಈ ಥರ ಇದೆ. ಇದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅದು ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಇದ್ರದ್ದು ಸ್ಯಾರಿ ಬಂದು ಈ ಥರ ಬರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಇದು. ಫ್ರೆಂಡ್ಸ್, ಹಾಗೆ ಇವತ್ತೊಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿದೆ. ಹಾಗೆ ಈಗ ಒಂದು ಬ್ಲೌಸ್ ಕಟ್ ಮಾಡ್ಕೊಂಡು ಹೋಗಬೇಕು. ಒಂದಷ್ಟು ರಾತ್ರಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಇದೊಂದು ಬ್ಲೌಸ್ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಕಟ್ ಮಾಡಿಕೊಂಡು ಕೆಳಗಡೆ ಹೋಗಿ ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಹಾಗೆ ಇವತ್ತು ನಾನು ಮೀಶೋಯಿಂದ ಒಂದು 2 ಪಾರ್ಸೆಲ್ ತರಿಸಿದ್ದೀನಿ. ಅದೇನಂತ ತೋರಿಸ್ತೀನಿ ಬನ್ನಿ. ಈಗ ಚಳಿಗಾಲಕ್ಕೆ ಬೆಚ್ಚಗಿರಲಿ ಅಂದ್ಬಿಟ್ಟು ಒಂದು ಕ್ಯಾಪ್ನ ತರಿಸಿದ್ದೀನಿ. ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ನೋಡಿ, ಈ ಥರ ಡಿಸೈನು ಲೇಡೀಸ್ದೇನೆ ಇದು. ಹಾಗೆ ಇನ್ನೊಂದು ತರಿಸಿದ್ದೀನಿ. ಇದು ನನಗೆ ಅಂತ ತರಿಸಿದ್ದೀನಿ. ನಮ್ಮ ಪೂಜೆಗೆ ಇನ್ನೊಂದು ತರಿಸಿದ್ದೀನಿ, ತೋರಿಸ್ತೀನಿ. ಇದು ಪರ್ಪಲ್ ಕಲರ್ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಪರ್ಪಲ್ ಕಲರು. ಅದಕ್ಕೆ ತಗೊಂಡೆ. ಮೀಶೋನಲ್ಲಿ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ಯಾಕಂದರೆ ಪ್ರೈಸು ತುಂಬ ಒಂದು ವಾರ ಆಯಿತು, ಮರ್ತೋಗ್ಬಿಟ್ಟಿದ್ದೀನಿ. 150 ಇರ್ಬೋದು ಅನ್ಕೋತೀನಿ. ಸ್ಕ್ರೀನ್ಶಾಟ್ ಯಾವುದಕ್ಕೋ ಹಾಕ್ತೀನಿ. 150 ಒಳಗಡೆ ಅನ್ಕೋತೀನಿ. ಇದು ಅಷ್ಟೇ. ಸ್ಕ್ರೀನ್ಶಾಟ್ ಎರಡೂ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ನೋಡಿ, ಇದು ಬಂದು ಈ ಥರ ಬರುತ್ತೆ, ಕ್ಯಾಪ್ ಥರ. ಅದೇ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟ್ರೆಂಡಿ ಆಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಇದಂತೂ ತುಂಬ ಇಷ್ಟ ಆಯಿತು ನನಗೆ. ಗ್ರೇ ಕಲರ್ ತುಂಬ ಇಷ್ಟ ಆಗುತ್ತೆ ಎಲ್ಲೋದ್ರೂ. ಅದಕ್ಕೆ ನಾನು ಗ್ರೇ ಕಲರೇ ಜಾಸ್ತಿ ತೊಗೊಳ್ಳೋದು. ತುಂಬ ಗ್ರೇ ಕಲರ್ ಮೇಲೇ ಹೋಗುತ್ತೆ ನನಗೆ. ನೋಡಿ, ಇದು ಪೂಜೆಗೆ ಅಂದ್ಬಿಟ್ಟು ತಗೊಂಡೆ. ಇದು ನನಗೆ ಅಂತ ತಗೊಂಡೆ. ತುಂಬ ಚೆನ್ನಾಗಿದೆ. ಚಳಿಗೆ ಬೆಚ್ಚಗಿರುತ್ತೆ ಅಂದ್ಬಿಟ್ಟು ತಗೊಂಡಿದ್ದೀನಿ. ಈಗ ಈ ಬ್ಲೌಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಇದೆ ಬ್ಲೌಸು. ನಾನು ಮೊನ್ನೆನೂ ತೋರಿಸಿದ್ದೀನಿ, ಹಾಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೂ ಇನ್ನೂ ಒಂದು ಆರ್ಡ್ರ್ ಬಂದಿದೆ, ಸೇಮ್ ಡಿಸೈನು. ಇದು ಹಾಕಿದ್ಮೇಲೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಇದು.
ಫ್ರೆಂಡ್ಸ್ ನೋಡಿ, ಈ ಬ್ಲೌಸ್ ಕಟ್ ಮಾಡ್ಕೊಂಡು ಬಂದು ಈಗ ಸ್ಟಿಚಿಂಗ್ ಕೂಡ ಆಯಿತು. ಈಗ ಟೈಮ್ ಬಂದು 2:30 ಆಯಿತು. ಇನ್ನು ಊಟ ಮಾಡಬೇಕು. ಈಗ ಹೋಗ್ತಾಯಿದ್ದೀನಿ ಮನೆಗೆ. ನೋಡಿ, ಇದು ಫುಲ್ ರೆಡಿ ಆಯಿತು. ಇನ್ನು ಇದು ಹುಕ್ಸು ಮತ್ತು ಹೆಮ್ಮಿಂಗ್ ಹಾಕಬೇಕು. ಅದಕ್ಕೆ ಕೊಟ್ಟು ಕಳಿಸ್ತೀನಿ. ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಈ ಥರ ಬರುತ್ತೆ ಬೋಟ್ ನೆಕ್. ಫ್ರೆಂಡ್ಸ್, ನಮ್ಮ ಪೂಜಾ ಏನೋ ಸ್ಪೆಷಲಾಗಿ ಏನೋ ಮಾಡ್ತಾಯಿದ್ದಾಳೆ. ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದಾಳೆ ಅಂತ. ಇವತ್ತು ಏನೋ ಕಾಲೇಜ್ ಹತ್ರ ಒಂದು ಸೈನ್ ಹಾಕ್ಸ್ಕೊಂಬರೋಣ ಅಂತ ಹೋಗಿದ್ಲು. ಈಗ ಬಂದಿದ್ದಾಳೆ. ಬಂದು ಏನೋ ಸ್ಪೆಷಲಾಗಿ ಏನೋ ಮಾಡ್ತಾಯಿದ್ದೀನಿ, ಬೇಗ ಬಾ ಮಮ್ಮಿ ಅಂದ್ಲು. ನನಗೆ ಇವಾಗ ಕಸ್ಟಮರ್ ಬರ್ತಾಯಿದ್ದಾರೆ. 1-2 ಬ್ಲೌಸ್ ಸ್ಟಿಚ್ ಮಾಡಿದ್ದು ಕೊಡಬೇಕು ಅವ್ರಿಗೆ. ಅದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಹೋಗಬೇಕು ಕೊಟ್ಬಿಟ್ಟು. ಏನು ಸ್ಪೆಷಲ್ ಮಾಡ್ತಾಯಿದ್ದಾಳೆ ಅಂತ ಬನ್ನಿ ನೋಡೋಣ ಹೋಗಿ. ಎಲ್ಲಮ್ಮ ಏನೋ ಮಾಡ್ತೀನಿ ಅಂದೆ, ನೀನು ಬಂದೇ ಇಲ್ಲ. ನಾನು ಬಂದಿಲ್ಲ ಅಂದ್ಬಿಟ್ಟು ಕ್ರೇಜಿ ಆಗಿರೋದೊಂದು ಪ್ಲ್ಯಾನ್ ಸಿಕ್ತು. ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡೋಣ ನಾವು. ಏನಪ್ಪ ಅದಂಥದ್ದು? ಪೂಜೆ ನೋಡಲೇ ಇಲ್ಲ. ನೋಡಿ, ದೆವ್ವ ಥರ ಇದ್ದಾಳೆ, ಕೂದಲು ಬಿಟ್ಕೊಂಡಿರೋದಾಗ ಇರುವಾಗ ಯಾಕೆ ವಿಡಿಯೋ ಮಾಡ್ತೀಯಾ? ಮತ್ತೆ ಇನ್ನೇನು, ನನಗೆ ಆವಾಗಲೇ ಅಂಗಡಿಯಲ್ಲಿ ಇದ್ದಾಗ ಏನೋ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ, ಬಾ ಬೇಗ ಅಂದ್ಲು. ಬರೋದು ಲೇಟ್ ಅಂತ ಅವ್ರು ಕಸ್ಟಮರ್ ಯಾರೋ ಬರ್ತೀನಿ ಅಂದ್ರೆ ಅವ್ರಿಗೆ ಕಾಯ್ಕೊಂಡಿದ್ದೆ. ಅವ್ರು ಬರಲೇ ಇಲ್ಲ, ಅದಕ್ಕೆ ಬಂದೆ. ಇವಾಗ ಅವ್ರು ಬಂದರೆ ಮತ್ತೆ ಹೋಗ್ಬೇಕು. ನೋಡಿ, ಏನೋ ತಂದಿದ್ದಾಳೆ, ಚಾಕ್ಲೇಟು ಬಿಸ್ಕೆಟ್ ಎಲ್ಲ. ಅದೇನು ಮಾತಾಡೋ ಗೊತ್ತಿಲ್ಲ. ನನಗಂತೂ ಟೈಮ್ ನೋಡಿ 3 ಗಂಟೆ ಆಗ್ತಾ ಬಂತು. ಹೊಟ್ಟೆ ಸಿಗ್ತಾಯಿತೆ. ಫಸ್ಟ್ ನನಗೆ ಇದು ಬೆಂಡೆಕಾಯಿ ಪಲ್ಯನೂ ಸಾಂಬಾರು ಬಿಸಿ ಮಾಡು. ಫ್ರೆಂಡ್ಸ್, ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಅದೂ ಅರ್ಧಂಬರ್ಧಂ ಬೇಯಿಸ್ಬಿಟ್ಟು ಓಡೋಗಿದ್ದೀನಿ ನೋಡಿ. ಟೈಮ್ ಬೇರೆ ಆಗೋಯ್ತು ಅಂದ್ಬಿಟ್ಟು. ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಕೋತೀನಿ. ಮಾಡೋದು ಏನೋ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪೂಜಾ. ಅದಕ್ಕೆ ಏನು ಪ್ಲಾನ್ ಪೂಜಾ? ಏನೋ ಮಾಡಿದ್ದೀನಿ, ಬಟ್ ಅದು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಅರ್ಥ ಆಗುತ್ತೆ. ಪ್ಲಾನ್ ಮಾಡ್ತಾ ಇದ್ದಾಳೆ, ನನಗಂತೂ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾಯಿದ್ದೆ. ಫಸ್ಟಿನ ನಮಗೂ ಅಷ್ಟೇ. ಬೆಂಡೆಕಾಯಿ ಪಲ್ಯ ಸ್ವಲ್ಪ ಬೇಯಬೇಕಾಗಿತ್ತು. ಬೆಳಗಿರ್ಬೇಕಾದ್ರೆ ಟಾರ್ಚ್ ಯೂಸ್ ಮಾಡ್ತಾರೆ, ಕತ್ಲಿರ್ಬೇಕಾದ್ರೆ ಟಾರ್ಚ್ ಯೂಸ್ ಮಾಡಲ್ಲ ಗೈಸ್. ಇವಾಗ ಟಾರ್ಚ್ ಆನ್ ಮಾಡ್ಕೊಂಡಿದ್ದಾರೆ. ನೀನು ಆವಾಗಲೇ ಕತ್ಲಲ್ಲಿದ್ದಲ್ಲ, ಅದಕ್ಕೆ ಆನ್ ಮಾಡಿದ್ದು. ಏನು ಮಾಡಿದ್ರು ತಪ್ಪೆ, ಮಾಡಿದ್ರು ತಪ್ಪೆ, ಮಾಡಿದ್ರೆ ತಪ್ಪೆ. ಹಿಂಗೆ ಕೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಒಂದು ಸ್ಯಾರಿ ಬಂದಿದೆ ನೋಡಿ. ಇದು ಆಗಲೇ ತೋರಿಸ್ದೆ ಅನ್ಕೋತೀನಿ. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು. ಇದು ಕನಕಾಂಬ್ರ ಕಲರ್ ಆ್ಯಂಡ್ ಪರ್ಪಲ್ ಅಲ್ಲ ಪೂಜಾ? ಆ ಥರ ಈಸ್ಕೊಡ್ಲಾ ಪೂಜಾ ನಿನಗೆ? ಆ ಥರದ್ದು ಈಸ್ಕೊಡ್ಲಾ? ಸ್ಯಾರಿ ಪರ್ಪಲ್ ಕಲರ್ ಆ್ಯಂಡ್ ಕಲರ್ ನೋಡಿ. ಕಾಸಿಗೆ ಎಲ್ಲಂದ್ರಲ್ಲೇ ಇಕ್ತಾಳೆ, ಎತ್ತಿಕ್ಕೋದೇ ಇಲ್ಲ. ತಗೊಳಕ್ಕೆ ಮಾತ್ರ ತಗೊತಾಳೆ. ಕಾಸು ಎಲ್ಲಂದ್ರಲ್ಲೇ ಬಿಸಾಕಿರ್ತಾರೆ. ಕಾಸು ಜಾಸ್ತಿ ಆಗೋಯ್ತಾ? ಅದು ಸ್ವಲ್ಪ ಇದು ಕಲ್ಸೋದು ಇದಾಗುತ್ತೆ. ಏನೋ ಮಾಡ್ತಾಯಿದ್ದಾಳೆ. ಇದು ಜ್ಯೂಸ್ ಇರ್ಬೋದು ಅನ್ಕೊತೀನಿ. ಏನು ಪೂಜಾ? ಜ್ಯೂಸ್ ಅಲ್ಲ, ಡೋರಾ ಕೇಕ್. ಹಾಂ, ಇನ್ನೊಂದು ಸರಿ ಅರ್ಥ ಆಗಿಲ್ಲ. ಏನೋ ಒಂದು ಮಾಡ್ತೀನಿ, ಏನಾದರೂ ಮಾಡಬೇಕು. ಏನಾದರೂ ಮಾಡ್ತೀನಿ, ತಿನ್ಬೇಕಷ್ಟೇ ಅಂತ. ಏನಾಗಲ್ಲ ತಿಂದರೆ. ನೋಡಿ ಗೈಸ್, ಏನು ಹೇಳ್ತಾ ಇದ್ದಾಳೆ ಅಂತ. ಹೊಸ್ದಾಗಿ ಟ್ರೈ ಮಾಡ್ದಾಗ ಎಲ್ಲರೂ ಹಂಗೆ ಅಲ್ವಾ ಅನ್ನೋದು, ಅದಕ್ಕೆ ಹಂಗಂತೆ. ಆಯಿತಾ ಫ್ರೆಂಡ್ಸ್? ಇವಳು ಏನೋ ಮಾಡ್ತಾಯಿದ್ದಾಳೆ, ತೋರಿಸ್ತೀನಿ ಬನ್ನಿ. ಏನು ಮಾಡ್ತಾಯಿದ್ಯಮ್ಮ? ನೋಡಿ, ಏನೋ ಬಿಸ್ಕೆಟ್ ಹಾಕಿದ್ದಾಳೆ. ಇದು ಯಾವ ಬಿಸ್ಕೆಟು? ಇದ್ರ ಹೆಸರೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಬಾಬನ್. ಹಾಂ, ಬಾರ್ಬನ್ ಬಿಸ್ಕೆಟ್. ಕರೆಕ್ಟ್, ಅದ್ರ ಮೇಲೇ ಐತೆ. ಬಾಬನ್ನು ಓರಿಯೋ. ನಾನು 2 ಬಿಸ್ಕೆಟಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ಏನೇನು ಹಾಕ್ತೀಯ? ಹಾಲು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಕುಡಿಯೋದಷ್ಟೇನಾ? ಡೋರಾ ಕೇಕ್ ಗೊತ್ತಾ? ಡೋರಾ ಕೇಕಾ? ಕಿಕ್ಕಾ?
ಕೇಕು ನೀನು ಹೇಳ್ತಾ ಇರೋದು ನಮ್ಮ ಹಂಗೆ ಕಲಿಸ್ತೈತೆ. ಡೋರಾ ಕೇಕ್ ಇನ್ಸ್ಟಾಗ್ರಾಮಲ್ಲಿ ಅದು ಜ್ಯೂಸ್ ಥರ ಮಾಡ್ತಾ ಇದೆಯಾ? ಪೌಡರ್ ಮಾಡ್ಕೋಬೇಕು ಅದನ್ನ. ಪೌಡರ್ ಅಷ್ಟೇನಾ? ಹಾಲು ಹಾಕ್ಬೇಕು ಅಂದೆ. ಅದೇ ಹಾಲು ಹಾಕ್ಬಿಟ್ಟೆ ಪೌಡರ್ ಮಾಡ್ಕೊ. ಸರಿ ಮಾಡು ಫ್ರೆಂಡ್ಸ್. ಅದು ಅವಳು ಹೆಂಗೆ ಮಾಡ್ತಾಳೋ ನೋಡ್ತೀನಿ, ನೋಡ್ಬಿಟ್ಟು ಚೆನ್ನಾಗೈತೆ ಇಲ್ವಾ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಗೈಸ್ ಈ ರೆಸಿಪಿನ. ಜಸ್ಟ್ ಒಂದ್ಸರಿ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಮಾಡ್ತಾರೆ ಅಷ್ಟೇ. ಆಯಿತು, ಟ್ರೈ ಮಾಡು. ನಾನು ಪ್ಲಾನ್ ಮಾಡಿದ್ದೀನಿ, ಯಾವಾಗ ಎಕ್ಸಿಕ್ಯೂಟ್ ಮಾಡೋಣ ನೋಡೋಣ. ಅದೇನೋ ತಲೆಯಲ್ಲಿ ಇಟ್ಕೊಬಿಟ್ಟಿದ್ದಾಳೆ ಅವಳು. ನನ್ನ ಹತ್ರನೂ ಹೇಳ್ಕೊತಾ ಇಲ್ಲ ಏನಂತ. ನಿನ್ನ ಹತ್ರ ಹೇಳಿದ್ರೆ ನಿನಗೆ ಗೊತ್ತಾಗ್ಬಿಡುತ್ತಲ್ಲ. ನೋಡಿದ್ರಾ? ಏನೋ ಮಾಡ್ತಾಳೆ, ಏನೋ ಮಾಡ್ತೀನಿ ಗೈಸ್, ಏನೋ ಮಾಡ್ತಾಳೆ ಹಂಗಾದ್ರೆ. ಓಕೆ, ನೋಡೋಣ ಫ್ರೆಂಡ್ಸ್. ಅವಳು ಮಾಡ್ತಾ ಇರೋದು ಅದು ಏನು ಮಾಡ್ತಿದ್ದಾಳ ನೋಡ್ತೀನಿ. ಚೆನ್ನಾಗಿತ್ತು ಅಂದರೆ ನಿಮಗೂ ಹೇಳ್ತೀನಿ, ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಹಾಂ, ನಾನು ಮಾಡಿದ್ರಲ್ಲ ಆಮೇಲೆ ನೋಡಿ ಗೈಸ್, ನಮ್ಮ ಪೂಜಾ ಕೇಕ್ ಮಾಡಿದ್ದಾಳೆ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಕೇಕ್ ಹೋಗ್ಬಿಟ್ಟು ರಾಗಿ ದೋಸೆ ಆಗ್ಬಿಟ್ಟಿದೆ, ರಾಗಿ ರೊಟ್ಟಿ ಆಗ್ಬಿಟ್ಟಿದೆ ನೋಡಿ. ಇದು ಕೇಕ್ ಅಂತೆ. ಏನು ಕೇಕ್ ಪೂಜಾ? ಇನ್ನೊಂದ್ಸರಿ ಹೇಳ. ಡೋರಾ ಕೇಕ್ ಅಂತೆ ನೋಡಿ. ಹಿಂಗೆ ಅಂತೆ ಡೋರಾ ಕೇಕ್ ಇರೋದು. ರಾಗಿ ರೊಟ್ಟಿ, ರಾಗಿ ರೊಟ್ಟಿ ಅಂತ ಹೇಳ್ಬೋದಾಗಿತ್ತು. ಅದನ್ನು ಹೋಗಿ ಡೋರಾ ಕೇಕ್ ಅಂತ ಇದ್ದಾಳೆ. ಟೇಸ್ಟ್ ಅದು ಚೆನ್ನಾಗೈತಾ? ಚೆನ್ನಾಗೈತಾ ಗೊತ್ತು? ಏನು ಚಾಕ್ಲೇಟ್ ತಿಂದಂಗೆ ಐತೆ. ಇದ್ರ ಬದಲು ಮಿಲ್ಕ್ ಶೇಕೆ ಚೆನ್ನಾಗಿರುತ್ತೆ. ಯಾರು ಟ್ರೈ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ತಿನ್ಬೋದು, ಆದರೆ ಮಿಲ್ಕ್ ಶೇಕೆ ಚೆನ್ನಾಗಿರುತ್ತೆ. ಓರಿಯೋ ಬಿಸ್ಕೆಟ್, ಬಾರ್ಬರ್ ಬಿಸ್ಕೆಟ್ ಹಾಕಿ ಹಾಲು ಹಾಕ್ಬಿಟ್ಟು ಗೌತಮ್ ಚೆನ್ನಾಗಿ ಮಾಡ್ತಾನೆ. ಗೌತಮ್ ಚೆನ್ನಾಗಿ ಮಾಡ್ತಾನೆ ಇದು ಮಿಲ್ಕ್ ಶೇಕು. ಅಲ್ಲ ಗೊತ್ತು, ನೀನು ಚೆನ್ನಾಗಿ ಮಾಡ್ತೀಯಲ್ಲ, ಏನೇನು ಹಾಕ್ತೀಯಾ ನೋಡಿ. ಅವನು ಮಾಡ್ದಾಗ ಹೇಳ್ತಾನಂತೆ, ಇವಾಗ ಹೇಳಲ್ವಂತೆ. The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆಯಿಂದ ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತು ಚಿಕ್ಕಪೇಟೆಗೆ ಬೇರೆ ಹೋಗಬೇಕು, ಹಾಗಾಗಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನಗೊಂದು ಸ್ವಲ್ಪ ಥ್ರೆಡ್ಸ್ ಬೇಕಾಗಿದೆ ಅರ್ಜೆಂಟಾಗಿ. ಒಂದು ನೆಟ್ ಡಿಸೈನ್ ಬಂದಿದೆ, ನೆಟ್ ಮತ್ತು ಥ್ರೆಡ್ಸ್ ಬೇಕಾಗಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡಿದ್ದು ಅರ್ಧದಲ್ಲೇ ಕಂಪ್ಲೀಟ್ ಮಾಡಿ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಮತ್ತು ನಮ್ಮ ಪೂಜಾ. ನಮ್ಮ ಪೂಜಾ ಮಾರ್ಕೆಟಿಗೆ ಕರ್ಕೊಂಡೋಗಿ ಏನೇನು ಟ್ಯಾಕ್ಸ್ ಹಾಕಬೇಕು ಅಂತ ಇವಾಗಲೇ ಇಂದಾನೇ ಯೋಚನೆ ಮಾಡ್ತಾ ಇದ್ದಾಳೆ. ಆಯಿತಾ ಪೂಜಾ? 2000 ರೂಪೀಸ್ ಸೈಡ್ ಇಟ್ಕೊಂಡು 2000 ರೂಪೀಸ್ ಸೈಡ್ ಇಟ್ಕೊಂಡು ಪೂಜಾಗೆ ಹೆಂಗೋ ಅವಳು ಕಾಸು ಕೊಡ್ಬೇಕು. ನಾನು ಅವಳ ಹತ್ರ ಸಾಲ ಮಾಡಿದ್ದೀನಿ, ಅದನ್ನು ಕೊಟ್ಬಿಡ್ತೇನೆ. ಹಾಂ, ಇಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ನೋಡಿ, ಕಾಯ್ಕೊಂಡಿರ್ತಾಳೆ. ಫಸ್ಟ್ ನಾವು ಸಿ ವಿ ರಾಮನ್ಗೆ ಹೋಗಬೇಕು ಹಾಸ್ಪಿಟ್ಲಿಗೆ. ನಮ್ಮ ಪೂಜಾಗೆ ಕಣ್ಣು ಚೆಕಪ್ ಮಾಡಿಸ್ಬೇಕು. ಹಾಗಾಗಿ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ನಾವೀಗ ಸಿ ವಿ ರಾಮನ್ ಹಾಸ್ಪಿಟ್ಲ್ ಹತ್ರ ಹೋಗ್ತಾಯಿದ್ದೀವಿ. ಅಂದವಿ ನಮ್ಮ ಪೂಜಾಗೆ ಇವತ್ತು ದೊಡ್ಡ ಕನ್ನಡಿ ಇಸ್ಕೊಡ್ತೀವಿ. ಇದು ಸಾಲದು ದೊಡ್ಡದು ಬೇರೆ ಅಂತೆ, ದೊಡ್ಡದು ಅಂತೆ ನೋಡಿ. ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ಇವಾಗ ಪೂಜಾ ಹೊಟ್ಟೆ ನೋವುತ್ತೆ, ಕರ್ಕೊಂಡೋಗಿ ಇವಾಗ ಅಡ್ಮಿಟ್ ಮಾಡೋದೆ. ಮೊದಲೇ ನಮ್ಮ ಹಾಸ್ಪಿಟ್ಲ್ ಅಂದರೆ ಆಗಲ್ಲ, ಅಡ್ಮಿಟ್ ಬೇರೆ. ನೀವು ಹೊಟ್ಟೆ ನೋವು ನನ್ನ ಲೈಫಲ್ಲಿ ಒಂದೇ ಸಾರಿ ಅಡ್ಮಿಟ್ ಆಗಿರೋದು, ಅದು ಇನ್ನೂ ನಾನು ಮರೆಯೋದಕ್ಕಾಗಲ್ಲ. ಆ ಥರ ಅವಾಗ ಸುಮ್ಮನೆ ನಾಟಕ ಮಾಡಿದ್ದಾಳೆ ಅವಳು. ಅವಾಗಿನ ಪರಿಸ್ಥಿತಿ ಹೆಂಗಿತ್ತು ನನಗೆ ಗೊತ್ತು. ನಾಟಕ ಮಾಡಿದ್ದಾಳೆ. ಇಲ್ಲ ಸುಮ್ಮನೆ ನಾಟಕ ಮಾಡಿದ್ದಾಳೆ. ಹೌದು, ನಾಟಕ ಏನಿಲ್ಲ. ಅದಕ್ಕೆ ಒಂದಿನ ಹಾಸ್ಪಿಟ್ಲಲ್ಲಿದ್ದರೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಏನೋ ಅಲ್ಲ. ಯಾವಾಗ ಮನೆಗೆ ಹೋಗೋಣ ಅನಿಸ್ತೈತಲ್ಲ. ಆ ಗ್ಲೂಕೋಸ್ ಇಲ್ಲೊಂದು ಸರಿ ಚುಚ್ಚಿದ್ರು ನನಗೆ. ಯಪ್ಪ ಅನ್ನೋದು ಸಕ್ಕತ್ತಾಗಲ್ಲ. ಆ ಥರ ಆಗುತ್ತೆ ನನಗೆ. ಅದೇನೋ ನರ ಸಿಕ್ಕಿಲ್ಲ ಅಂದ್ಬಿಟ್ಟು 2 ಸರಿ ಚುಚ್ಚಿದ್ರು ಗೈಸ್. ಚುಚ್ಚಿರೋ ಕೈಗೇನೆ
ಸೈಟ್ ಎಕ್ಸ್ಪೀರಿಯನ್ಸ್. ನಮ್ಮ ಪೂಜಾ ಇಲ್ಲಿಂದನೇ ಜನ ನೋಡ್ಬಿಟ್ಟು ಭಯ ಬೀಳ್ತಾ ಇದ್ದಾಳೆ. ಎಷ್ಟೊಂದು ಜನ ಇದ್ದಾರೆ, ಕ್ಯೂ ಇದ್ದಾರೆ ಅಂದ್ಬಿಟ್ಟು. ಇವಾಗ ಕಾಯ್ಬೇಕಂದ್ರೆ ಆಗಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಈಗ ಹೈ ಚೆಕಪ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. 11 ಗಂಟೆಗೆ ಹೋಗಿದ್ದಕ್ಕೆ ಆಚೆ ಬರೋಷ್ಟರಲ್ಲಿ 1 ಗಂಟೆ 12:45. ಏನು 1 ಗಂಟೆ ಆಯ್ತಾ, ಆಗ್ತಾ ಬಂತಲ್ವಾ. ಕಾಲೆಲ್ಲ ನೋವು ಬಂದ್ಬಿಡ್ತು ಗೈಸ್. ಮುಂಜಾಗ್ರತೆಯಾಗಿ ನಾನು ಕೂಡ ಐ ಚೆಕ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲ ಪೂಜಾ, ಇಲ್ಲಿ ಒಂದು ಸ್ವಲ್ಪ ಏನೋ ಓಡಾಡೋ ಥರ ಆಗ್ತಾಯಿತ್ತು. ಏನು ಓಡಾಡ್ತೈತೆ, ಏನೋ ಹುಳ ಓಡಾಡೋ ಥರ ಫೀಲಿಂಗ್ ಆಗ್ತಾಯಿದೆ. ಅವ್ರ ಹತ್ರ ಹಂಗೆ ಹೇಳಿದೆ. ಅದರಲ್ಲಿ ಏನಿದೆ, ನಮ್ಗೆ ಯಾವ ಥರ ಫೀಲ್ ಆಗ್ತೈತೆ ಅದನ್ನು ಹೇಳಬೇಕು. ಹಂಗೆ ಹೇಳಿದ್ದಕ್ಕೆ ಅವರು ಏನು ಅಲರ್ಜಿ ಥರ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಒಂದು ಡ್ರಾಪ್ ಏನೋ ಬರ್ಕೊಟ್ಟಿದ್ದಾರೆ. ಪೂಜೆಗೆ ಒಂದು ಆಯಿಲ್ಮೆಂಟ್ ಬರ್ಕೊಟ್ಟಿದ್ದಾರೆ. ಪೆಕ್ಸ್ಗೇನು ಚೇಂಜ್ ಮಾಡೋಕ್ಕೆ ಹೇಳಿರಲ್ಲ. ನಮ್ಮ ಪೂಜಾ ಪೆಕ್ಸ್ ಚೇಂಜ್ ಮಾಡಬೇಕು ಅಂತ ಇದ್ಲು. ನಾನು ಏನೋ ಕ್ರ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದು, ಲೆನ್ಸ್ಗೋಸ್ಕರ ಅಲ್ಲ. ಫ್ರೆಂಡ್ಸ್, ಈಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬೇರೆ 1 ಗಂಟೆ ಇಲ್ಲೇ ಆಗೋಯ್ತು. ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹಾಕಬೇಕು ಟ್ಯಾಕ್ಸ್. ನಾನು 2,000 ರೂಪಾಯಿ ಏನೂ ಇಲ್ಲ ನನ್ನ ಹತ್ರ, ಬಾ ಖಾಲಿ. ಈ ಮಕ್ಕಳದು ಫ್ರಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದೇ ಕಲರ್ ಇದೆ, ಎಲ್ಲ ರೆಡ್ ಕಲರು, ಒಂದೇ ಥರ ಇದೆ. ಈಗ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 6 ಗಂಟೆ ಆಯಿತು. ನಾವು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಆದರೆ ರಶ್ ಇತ್ತು, ಹಂಗಾಗಿ ರಶ್ ಇರಲಿಲ್ಲ. ತುಂಬ ಅಂಗಡಿಗಳು ತಿರ್ತಿದ್ದಾರೆ ಗೈಸ್ ಇವತ್ತು. ಒಂದೇ ಒಂದು ಸೀರೆಗೆ ಅಷ್ಟೊಂದೇನು ಐಟಮ್ ಇರಲಿಲ್ಲ. ಒಂದು ಸ್ವಲ್ಪ ನೆಟ್ಟು ಮತ್ತು ಥ್ರೆಡ್ಸ್ ಬೇಕಾಗಿತ್ತು, ಹಾಗಾಗಿ ಹೋಗಿದ್ದು. ಮತ್ತು ನಾನು 200 ರೂಪಾಯಿ ಟ್ಯಾಕ್ಸ್ ಹಾಕ್ಸ್ತಿದ್ದಕ್ಕೆ ನಮ್ಮ ಪೂಜಾಗೆ ಏನು ನೋಡಿದ್ರೂ ಬೇಕು. ಅವ್ಳು ಕರ್ಕೊಂಡು ಹೋದಾಗ ಏನಾದರೂ ಒಂದು ಟ್ಯಾಕ್ಸ್ ಹಾಕ್ಲಿಲ್ಲ ಸಮಾಧಾನನೇ ಆಗಲ್ಲ. ಪ್ಲಾಜಾ ಪ್ಯಾಂಟ್ ಇಸ್ಕೊಂಡಿದ್ದಾಳೆ. ಯಾವಾಗೋ ಒಂದು ಸರಿನಾ ಹಾಕ್ಸ್. ಆಮೇಲೆ ಸ್ವಲ್ಪ ಹಂಗೆ ಹೆಂಗೂ ಮಾರ್ಕೆಟ್ ಹೋಗಿದ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಹೂವು ತೊಗೊಂಡ್ವಿ. ಶಾಮಂತಿಗೆ ಹೂವು ಮತ್ತು ರೋಸು. ಗೈಸ್, ನಮ್ಮಮ್ಮ ಆಡೋದಕ್ಕೆ ಇದೊಂದು ತಗೊಬಂದಿದ್ದಾರೆ. ನಮ್ಮ ಪೂಜೆಗೆ ನನಗಲ್ಲ, ನಮ್ಮ ಪೂಜೆ ಗಿಫ್ಟ್ ಕೊಡ್ಸಿರೋದು. ಮೊನ್ನೆ ಬರ್ಡೇ ಗಿಫ್ಟ್ ಏನು ಕೊಟ್ಟಿಲ್ವಲ್ಲ, ಅದಕ್ಕೆ. ಇವನ್ ಪೂಜಾ ಕರೆಕ್ಟ್. ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಪಾಪದ್ದು ಬರ್ಡೇ ಇದೆ, ಹಾಗಾಗಿ ಹಾಗೆ ಒಂದು ಟಾಯ್ಸ್ ತೊಗೊಂಡು ಬಂದಿದ್ದೀವಿ. ನಮ್ಮ ಪೂಜಾ ಇವತ್ತು ಫುಲ್ ಟಯರ್ಡ್. ನನಗೂ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ಡಿಕಾಶ ನನಗೇನು ಗೊತ್ತು. ಕನಕಾಂಬ್ರ ಹೂವು ಬೇರೆ ತೊಗೊಂಡು ಬಂದ್ವಿ. ಇದನ್ನು ಕಟ್ಟೋ ಅಷ್ಟರಲ್ಲಿ ಇವಾಗಲೇ ತಲೆನೋವು. ಕಟ್ಟಲಿಲ್ಲ ಅಂದರೆ ಬೇರೆ ಇರಲ್ಲ. ಇವತ್ತೆಲ್ಲರೂ ಬ್ಯುಸಿಯಾಗಿರ್ತಾರೆ. ಇವತ್ತು ಪೂಜೆ ಅದು ಇದು ಅಂತ ಬೆಳಗ್ಗೆಯಿಂದ ದೇವ್ರ ಸಾಮಾನ್ಯ ತೊಳಿಬೇಕು ಅಂತ ಇದ್ರು ಆಂಟಿಯವರು, ಅದಕ್ಕೆ. ಟೇಪು ಈಸ್ಕೊಬಂದಿದೆ ನೋಡೋ, ಇದ್ರಲ್ಲಿ ಐತೆ. ಹಾಗೆ ನಮ್ಮ ಪೂಜಾ ರ್ಯಾಪರ್ ಕವರ್ ಬೇಕಂತೇನಿತ್ತು. ಡೈಲಿ ಒಂದೊಂದು ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ನಮ್ಮೂರಲ್ಲಿ ಅದನ್ನು ಗಿಫ್ಟ್ ಪ್ಯಾಕ್ ಮಾಡ್ಕೊಡೋದಕ್ಕೆ 20 ರೂಪಾಯಿ ತೊಗೊತಾರೆ. ಅದಕ್ಕೆ ಅದನ್ನು ತೊಗೊಂಡು ಬಂದು ನಾವೇ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ. ನಮ್ಮ ಗೌತಮ್ ಮಾಡ್ತಾ ಇದ್ದಾನೆ ನೋಡಿ, ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದಾನೆ ಅಂತೇಳಿ. ಇವತ್ತೊಂದು ಪಾಪದ ಬರ್ಡೇ ಇದೆ ಅಂತ ಹೇಳಿದ್ನಲ್ಲ, ಕೊಡೋದಕ್ಕೆ. ನಮ್ಮ ಗೌತಮ್ ಬಂದು ಯಾವಾಗಲೂ ಸಾಯಂಕಾಲ ಹೊತ್ತು ಟೀ ಮಾಡಿಕೊಡ್ತಾ ಇದ್ದೆ. ಇವತ್ತು ಫುಲ್ ತಲೆ ನೋವ್ತಾ ಇದೆ. ಇವತ್ತೇ ಟೀ ಇಕ್ಕಿಲ್ಲ ಅವನು. ಇಕ್ಕಿದೀವಲ್ಲ, ಇನ್ನೇನು ಕಾಯ್ಕೊಂಡಿದ್ರೆ ಅಷ್ಟೇ. ಅಯ್ಯಯ್ಯೋ ಕಿತ್ತೋಯ್ತು. ಹಾಂ, ಕಿತ್ತಾಕ್ ನೋಡಿ ನಮ್ಮ ಪೂಜೆ ಎಷ್ಟು ಬ್ರಿಲಿಯಂಟ್. ನೀನೇ ಎತ್ಕೊಂಡ್ರೆ ಲೀಟಾಗಿ ಹಂಗೆ ಹಾಕಿ ಇಕ್ಬೇಕು. ಅದನ್ನ ಹಂಗೆ ಬಿಟ್ಟಿದ್ರೆ ಹೋಗಮ್ಮಯ್ಯ, ಟೀ ಆಯ್ತು. ಹೋಗಮ್ಮಯ್ಯ, ಬೇಗ ಎತ್ತಿಕೋ. ಸಖತ್ತಾಗಿ ತಲೆ ನೋವ್ತಾ ಇದೆ. ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಬರ್ತಡೆಗೆ ಬೇರೆ ಹೋಗ್ಬೇಕು. ಅದೇ ಒಂದು ಬೇಜಾರು. ಬರ್ಡೇ ಪಾರ್ಟಿಗೆ ರೆಡಿ ಆಗಬೇಕಲ್ಲ ಅಂತ.
ರೆಡಿಯಾಗಿ ಯಾರು ಹೋಗ್ತಾರಪ್ಪ ಅನಿಸುತ್ತೆ. ಫಂಕ್ಷನ್ಗಳು ಬಂದರೆ ರೆಡಿ ಆಗೋದೇ ಒಂದು ದಿವಸ ಪೂಜಾ ಕೇಕ್ ತಂದು ಕೊಟ್ಟರೆ ಚೆನ್ನಾಗಿ ತಿಂತಾಳೆ ಅಷ್ಟೇ. ಅಷ್ಟೇ.